ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಮಾಜದ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡಿದ್ದೇ ತಪ್ಪಾಯ್ತಾ? ಅಜ್ಜಂಪುರ ಪಟ್ಟಣದಲ್ಲಿ ಇರುವ ಮುಸ್ಲಿಂ ಸಮುದಾಯದ ಅಧ್ಯಕ್ಷರಾದ ಮಸೂದ್ ಅಹಮದ್ ಇವರ ಮೇಲೆ ಬಂದಿರುವ ಆರೋಪ ಆಧಾರ ರಹಿತವಾಗಿದೆ. ಸರ್ಕಾರದಿಂದ ಮತ್ತು ದಾನಿಗಳಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆದು 25 ವರ್ಷದಿಂದ ಮಸೀದಿ, ಶಾದಿ ಮಹಲ್ ಮತ್ತೆ ಸಮಾಜಕ್ಕೆ 5 ಕುಂಟೆ ಜಾಗವನ್ನು ಖರೀದಿ ಮಾಡಿರುವುದು, ಕಾಂಪೌಂಡ್ ನಿರ್ಮಾಣವನ್ನು ಮಾಡಿರುವುದು, ಹೀಗೆ ಹಲವು ಅಭಿವೃದ್ಧಿ ಕೆಲಸವನ್ನ ಮಾಡಿರುತ್ತೇನೆ. ಜೊತೆಗೆ ಇದ್ದ ಹುಡುಗರು ಈಗ ನನ್ನ ವಿರುದ್ಧ ತಿರುಗಿ ಬಿದ್ದಿರುವುದು ಆಘಾತದ ವಿಷಯ ಆಗಿದೆ. ಏನೇ ಇರಲಿ, ಸಮಾಜ ಎಂದಾಗ ಎಲ್ಲ ತರಹದ ಘಟನೆಗಳು ನಡೆಯುತ್ತಿರುತ್ತವೆ. ಆದರೆ ಸಮಾಜದ ಘರ್ಷಣೆಗಳಿಗೆ ಸಮಾಜದ ಒಳಗಡೆಯೇ ಮುಗಿಯಬೇಕು ಎನ್ನುತ್ತಾ ಸುತ್ತಮುತ್ತಲಿನ ಮಸೀದಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರುಗಳು ಏನು ಹೇಳುತ್ತಾರೆ ಎಂದು ನೋಡೋಣ ಬನ್ನಿ. ನಾನು ಜಾಮಿಯಾ ಮಸೀದಿ ಅಧ್ಯಕ್ಷ. ನನ್ನ ಹೆಸರು ಮಸೂದ್ ಅಹಮದ್ ಅಂತೇಳಿ. ನನ್ನ ಮೇಲೆ ಯೂಟ್ಯೂಬ್ನಲ್ಲಿ ಭಾಳಷ್ಟು ಇದನ್ನು ಹಾಕಿದ್ದಾರೆ, ಏನು ನನ್ನ ಬಗ್ಗೆ ಆರೋಪಗಳನ್ನು ಮಾಡಿದ್ದಾರೆ. ಅದೆಲ್ಲ ಸುಳ್ಳು ಅನ್ನೋ ಉದ್ದೇಶಕ್ಕಾಗಿ ನಾನು ನಿಮ್ಮ ಎದುರುಗಡೆ ನಿಮ್ಮ ನ್ಯೂಸಿಗೆ ಬಂದಿದ್ದೇನೆ. ನಂದು ಏನಂದರೆ, ನಾನು 28 ವರ್ಷದಿಂದ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೆ. ಅಧ್ಯಕ್ಷನಾದಾಗಲಿಂದ ನನಗೆ 5 ಸರಿ ರಾಜೀನಾಮೆ ಕೊಟ್ಟಿದ್ದೀನಿ. 5 ಸರಿ ರಾಜೀನಾಮೆ ಕೊಟ್ಟ ಮೇಲೂ ಸಹ ನಮ್ಮ ಊರಿನ ಜನ, ನಮ್ಮ ಸಮಾಜದ ಜನ ನನ್ನನ್ನು ಮತ್ತೆ ಮುಂದುವರಿಸ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿ ನಾನು 28 ವರ್ಷ ಅಧಿಕಾರ ಮಾಡಿದ್ದೇನೆ. ಇಲ್ಲಿ ನನ್ನ ಕಾರ್ಯ ಏನಂದರೆ, ನೀವು ನೋಡ್ತಾ ಇದ್ದೀರಾ, ಇದು ಶಾದಿ ಮಹಲು, ಇದು ಮಸೀದಿ ಹಾಗೂ ಇಲ್ಲಿ ಮದ್ರಸಾ ಇದೆ. ಇವನ್ನೆಲ್ಲ ನಾವು ಹಂತವಾಗಿ ಮಾಡ್ಕೊಂಡು ಬಂದಿದ್ದೀವಿ. ನಾವು ಉರ್ದು ಹೈಸ್ಕೂಲ್ ತಂದಿದ್ದೀವಿ, ಕಬ್ರಸ್ತಾನ್ ಕಾಂಪೌಂಡ್ ಮಾಡಿದ್ದೀವಿ. ಈದ್ಗಕ್ಕಾಗಿ ಜಾಗ ತೊಗೊಂಡಿದ್ದೀವಿ 5 ಗುಂಟೆ. ನಮ್ಮ ಮಸೀದಿಗಾಗಿ ಮಳಿಗೆಗಾಗಿ ಒಂದು ಜಾಗ ತೊಗೊಂಡು ಪರ್ಚೇಸ್ ಮಾಡಿ ಒಂದು ಮಳಿಗೆ ಮಾಡಿದ್ದೀವಿ. ಮೇಲ್ಗಡೆ ಒಂದು ಮಸೀದಿ ಮಾಡಿದ್ದೀವಿ. ಉರ್ದು ಹೈಸ್ಕೂಲ್ ತಂದಿದ್ದೀವಿ 2002ರಲ್ಲಿ. ಇದುವರೆಗೆ 600 ಮಕ್ಕಳು ವಿದ್ಯಾವಂತರಾಗಿದ್ದಾರೆ. ಹಾಗೂ ಉರ್ದು ಶಾಲೆಗಾಗಿ ಆಗಿನ ಗ್ರಾಮ ಪಂಚಾಯಿತಿಯಿಂದ 100/150 ಜಾಗವನ್ನು ಸಹ ನಾವು ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಇಷ್ಟೆಲ್ಲ ಕಾರ್ಯ ಮಾಡಿದ್ದೀವಿ. ಹಾಗೂ ಇಡೀ ಸುತ್ತಮುತ್ತ ಹಳ್ಳಿಗಳಲ್ಲಿ ಆದಷ್ಟು ನಾವು ಗ್ರ್ಯಾಂಡ್ಸ್ ಹಾಕಿಸ್ಬಿಟ್ಟು, ಏನು ಮಣ್ಣಿನ ಮಸೀದಿಗಳಿದ್ವು, ಹಂಚಿನ ಮಸೀದಿಗಳಿದ್ವು, ಇವನ್ನೆಲ್ಲ ತೆಗೆಸಿ ಇವತ್ತು RCC ಮಸೀದಿಗಳು ಆಗಿದ್ದಾವೆ. ಇವನ್ನೆಲ್ಲ ಮಾಡಲಿಕ್ಕೆ ಆಗಿನ ನೀಲ್ಕಂಠಪ್ಪನವರಿದ್ರು, ಈಗ ನಮ್ಮ ಶಾಸಕರು ಶ್ರೀನಿವಾಸ್ ಅವರಿದ್ದಾರೆ. ಶ್ರೀನಿವಾಸ್ ಅವರನ್ನ ಹಿಡ್ಕೊಂಡು ನಾವು ಅವರ ಜೊತೆಯಲ್ಲಿ ಹೋಗಿ ನಮ್ಮ ಸಗೀರ್ ಸಾಹೇಬ್ರ ಹತ್ರ ನಾವು ಏನು ಗ್ರಾಂಟ್ಸ್ ತಂದೀವಿ, ಆ ಗ್ರಾಂಟ್ಸನ್ನೆಲ್ಲ ಹಳ್ಳಿ ಕಡೆ ಅಪ್ ಟು ರಿಲೀಸ್ ಆಗೋ ತನಕ ನೋಡ್ಕೊಂಡಿದ್ದೀವಿ. ಆದರೆ ಒಬ್ಬ ಹಳ್ಳಿಯವರ ಹತ್ರನೂ ಒಂದು ಪೈಸದ ಕಮಿಷನ್ ಆಗಲಿ, ಪರ್ಸೆಂಟೇಜ್ ಆಗಲಿ, ಬೇರೆಯವ್ರು ಮಾಡಿದ್ದಾರೆ ಪರ್ಸೆಂಟೇಜ್ ಎಲ್ಲ, ಆ ರೀತಿ ನಾವು ಮಾಡೋಕ್ಕೆ ಹೋಗಿಲ್ಲ. ಇವತ್ತು ನಮ್ಮ ಶಾಸಕರು 6 ಕೋಟಿ ಅನುದಾನವನ್ನು ನಮ್ಮ ಅವರ ಕ್ಷೇತ್ರದಲ್ಲಿ ಹಾಕಿಸಿದ್ದಾರೆ. ಇವಕ್ಕೆಲ್ಲ ನಾವೊಂದು ಪೈಸಾ MLA ಅವರಾಗಲಿ ನಾವಾಗಲಿ ಒಂದು ಪೈಸಾ ಕಮಿಷನ್ ತೊಗೊಂಡಿಲ್ಲ, ಹಾಗೂ ಲಂಚದ ರೂಪದಲ್ಲಿ ಯಾವುದೇ ರೀತಿಯ ಹಣ ತೊಗೊಂಡಿಲ್ಲ. ಹಾಗಾಗಿ ನಾವು ಇವರು ಏನು ಆಪಾದನೆ ಮಾಡ್ತಿದ್ದಾರೆ, ನಾವು ದುಡ್ಡು ತೊಗೊಂಡು ತಿಂದಿದ್ದೀವಿ ಅಂತೇಳಿ, ಇವೆಲ್ಲ ಬಿಲ್ಕುಲ್ ಸುಳ್ಳು. ಇವ್ರು ಹೇಳ್ತಿರೋದು ಸುಳ್ಳು. ಇಲ್ಲಿ ಹೆಚ್ಚು ಕಡಿಮೆ ನಮ್ಮ ತಾಲೂಕಿನ ಅಜ್ಜಂಪುರ ತಾಲೂಕಿನ ಹಳ್ಳಿಯಿಂದ ಎಲ್ಲ ಕಮಿಟಿಯವರು ಬಂದಿದ್ದಾರೆ. ಏನಕ್ಕಾಗಿ ಬಂದಿದ್ದಾರೆ ಅಂದರೆ, ಇದೆಲ್ಲ ಸುಳ್ಳು ಅನ್ನೋ ವಿಷಯಕ್ಕಾಗಿ ಬಂದಿರೋದು. ಹಾಗಾಗಿ ನಾನು ಏನು ಇಷ್ಟಪಡ್ತೇನೆಂದ್ರೆ ಹೇಳಲಿಕ್ಕೆ, ಇವ್ರು ಮಾಡ್ತಾ ಇರೋದು ಉದ್ದೇಶ ಪೂರ್ವಕವಾಗಿ. ಉದ್ದೇಶ ಏನಂದರೆ, ನಾನು ಒಬ್ಬ ಇದು ನೋಡಿ, ಈ ಶಾದಿ ಮಹಲ್ ಕಟ್ಟಡಕ್ಕೆ ಅವರು ಆಪಾದನೆ ಮಾಡಿದ್ದಾರೆ 50 ಲಕ್ಷ ಜೀರ್ಣೋದ್ಧಾರ ಅಂತ ಹೇಳಿದ್ದಾರೆ. ಜೀರ್ಣೋದ್ಧಾರ ಅಲ್ಲ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ 50 ಲಕ್ಷ ಅನುದಾನ ಕೊಟ್ಟಿದ್ದಾರೆ ಇದಕ್ಕೆ. ಪ್ಲಸ್ ವಫ್ ಕೌನ್ಸಿಲ್ ಇಂದ 20 ಲಕ್ಷ ತಗೊಂಡಿದ್ದೀವಿ. ಟೋಟಲ್ 70 ಲಕ್ಷದಲ್ಲಿ ಇದು ಕಟ್ಟಿದಂತ ಇದು ನಮ್ಮ ಶಾದಿ ಮಹಲ್. ಇದನ್ನು ಕಟ್ಟಬೇಕು ಅಂದ್ರೆ 2 ಕೋಟಿ ಬೇಕಾಗುತ್ತೆ. ನಾವು ವಿವರ ಮಾಡಿಲ್ಲ. ಈ ಮಸೀದಿಗೆ ಅನುದಾನ, ಈ ಮಸೀದಿ ಹಿಂದೆ
ಸಣ್ಣ ಮಸೀದಿ ಇತ್ತು ಮುಂಚೆ 2098ರಲ್ಲಿ ನಾವು ಏನ್ ಮಾಡಿದ್ವಿ, 1999ರಲ್ಲಿ 25-30 ಒಂದು ಮಸೀದಿ ಇದ್ದಂತ ಜಾಗದಲ್ಲಿ ನಾವು ನಂತರ ನಾವು 50-60 ಮಸೀದಿಯನ್ನ ಕಟ್ಟಿಡಿದ್ವಿ. ಅದಾದ ನಂತರ ಕಾಲಕ್ರಮೇಣ ಮತ್ತೆ ನಾವು ಕೆಳಗಿನ RCC ಮಾಡಿದ್ವಿ, ಕೆಳಗಡೆ RCC ಮಾಡಿದ್ವಿ. ಅದಾದ್ಮೇಲೆ ಮೇಲ್ಗಡೆ RCC ಮಾಡಿದ್ವಿ. ಇದಕ್ಕೆ ನಮಗೆ ನಮ್ಮ ಚಂದ ಮತ್ತೆ ನಮಗೆ ಶಾಸಕರ ಕಡೆಯಿಂದ ಅನುದಾನಗಳು ಬಂದ ನಂತರ ನಾವು ಮಾಡಿರುವಂಥ ಕೆಲಸಗಳು ಇವು. ಇದರಲ್ಲಿ ಯಾವುದೇ ಒಂದು ಗೋಲ್ಮಾಲಾಗಲಿ ಯಾವುದೂ ನಡೆದಿಲ್ಲ. ಕಾಲಕ್ಕೆ ನಾವು ಲೆಕ್ಕ ಕೊಟ್ಕೊಂಡು ಬಂದಿದ್ದೀವಿ ಹೊರತು ಪಾರದರ್ಶಕತೆ ಕಾಪಾಡ್ಕೊಂಡು ಬಂದಿದ್ದೀವಿ. ಈ ರೀತಿ ಇತ್ತು ಮಸೀದಿ. 2002ರಲ್ಲಿ ಒಂದು ಆಕಾಂಕ್ಷಿಯಾಗಿ ನಾನು ಮುಂದುವರೆದೇನೆ. ನಮ್ಮ ಶಾಸಕರು ನಮ್ಮ ಜಮೀರ್ ಅಹಮದ್ ಸಾಹೇಬ್ರ ಹತ್ರ ಹೋಗಿ ಲೆಟರ್ ಕೊಟ್ಟು ಅವ್ರ ಹತ್ರ ಬರ್ಸಿ ಮುಂದೆ ಕನ್ಸಿಡರ್ ಮಾಡಿ ಅಂತ ಬರೆದುಕೊಳ್ಳೆ ಇವೆಲ್ಲ ನಮಗೆ ಗಲಾಟೆಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಈ ಉದ್ದೇಶದಿಂದ ನಮ್ಮ ಅಜ್ಜಂಪುರದಲ್ಲಿ ಕೆಲವರು ಏನಿದ್ದಾರೆ, ಇವರು ವಕ್ಫ್ ಬೋರ್ಡಿಗೆ ಹೋಗಿ ನಾವು ಈ ಮಸೀದಿಯ ಕನ್ಸ್ಟ್ರಕ್ಷನ್ ಹಾಗೂ ಶೌಚಾಲಯ, ವಜೂಖಾನ, ಈ ದರ್ಗಾದ 10 ಲಕ್ಷ ರೂಪಾಯಿ ಒಂದು ಏನು ಅಡಿಗೆ ಮನೆ, ಡೈನಿಂಗ್ ಹಾಲ್ ಮಾಡ್ತಾ ಇದ್ದೀವಿ. ಇದನ್ನ ಹಣವನ್ನ ನಾವು ಲೆಕ್ಕವನ್ನ ರಂಜಾನ್ ತಿಂಗಳಲ್ಲಿ ನಮ್ಮ ಕಾರ್ಯದರ್ಶಿಗಳು ಎಲ್ಲ ನಿಂತು ಓದಿ, ಬರೇ ಅಂಟಾಕಿದ್ರೆ ಸಾಕಾಗಲ್ಲ, ಹೇಳ್ಬೇಕು ಅಂದಿದ್ದಕ್ಕೆ ಅವರು ಎಷ್ಟು 55 ಲಕ್ಷ ಏನು ಅನುದಾನ ಬಂದಿತ್ತು ಅದ್ರಷ್ಟು ಅವರು ಲೆಕ್ಕಾಚಾರ ಹೇಳಿದ್ದಾರೆ. ಹಾಗಾಗಿ ಇವರು ನಮ್ಮನ್ನ ಕೇಳ್ಬೋದಿತ್ತು, ನಮ್ಮನ್ನ ಬೇಡ, ನಮ್ಮ ಕಾರ್ಯದರ್ಶಿ ಕೇಳ್ಬೋದಿತ್ತು, ಇಲ್ಲ ಅವ್ರಿಗೂ ಬೇಡ, ಕಮಿಟಿಯವರಿಗೂ ಬೇಡ, ನಮ್ಮ ಊರಿನ ಜನದ ಮುಖಂಡರಿಗೆ ಕೂರಿಸ್ಬಿಟ್ಟು ನಮಗೆ ಇಷ್ಟ ಇಲ್ಲ ಇದು ಕೊಟ್ಟಿರೋದು ಲೆಕ್ಕ, ಬೇರೆ ಲೆಕ್ಕ ಅವ್ರ ಹತ್ರ ಇನ್ನೊಂದ್ಸರಿ ಲೆಕ್ಕ ತಗೊಳ್ಳಿ ಅಂತ ಕೇಳಿದ್ರೆ ನಾವು ಕೂಡ ಸಿದ್ಧ ಇದ್ವಿ. ಇದನ್ನ ಬಿಟ್ಟು ಇವರು ವಕ್ಫ್ ಬೋರ್ಡಿಗೆ ಉದ್ದೇಶ ಪೂರ್ವಕವಾಗಿ ಯಾರೋ ಹೇಳಿದ ಮಾತನ್ನು ಕೇಳ್ಕೊಂಡು ಇವರು ವಕ್ಫ್ ಬೋರ್ಡಿಗೆ ಹೋಗಿ 17/5/2025ರಲ್ಲಿ ಸಗೀರ್ ಮತ್ತು ಇತರರು ಏನಿದ್ದಾರೆ ಈ ತೀರೋದ್ರಲ್ಲ, ಅವ್ರು ಸಗೀರ್ ಮತ್ತು ಇತರರು ಮಾಹಿತಿ ಹಕ್ಕಲ್ಲಿ ಅರ್ಜಿಯನ್ನು ಕೊಟ್ಟಿರ್ತಾರೆ. ಆ ಅರ್ಜಿ ಮುಖಾಂತರ ಅವರಿಗೆ ಕೇವಲ 5-6 ದಿನದಲ್ಲಿ 248 ಪುಟಗಳ ಒಂದು ಜೆರಾಕ್ಸ್ ಕಾಪಿಯನ್ನು ಇವರು ಕೊಟ್ಟಿರ್ತಾರೆ ವಕ್ಫ್ ಬೋರ್ಡ್ ಅಲ್ಲಿ. ಉದ್ದೇಶ ಗೊತ್ತಿಲ್ಲ. ಅದಾದ್ಮೇಲೆ 28/7/2025ರಲ್ಲಿ ಇವರು ಮತ್ತೆ ಅದೇ ವಕ್ಫ್ ಬೋರ್ಡಿಗೆ ಹೋಗಿ ಅರ್ಜಿ ಕೊಡ್ತಾರೆ. ಆ ಅರ್ಜಿಯಲ್ಲಿ ಇವರಿಗೆ ಆಡಿಟ್ ಮಾಡಿ ಅಂತ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹಾಗೂ ಯಾವುದೇ ನಮ್ಮ ತರೀಕೆರೆ ತಾಲೂಕಲ್ಲಿ 2-3 ಮಸೀದಿ ಬಿಟ್ರೆ ಇನ್ಯಾವ ಮಸೀದಿಯಲ್ಲೂ ಆಡಿಟ್ ನಡೀತಿರಲಿಲ್ಲ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಒಬ್ಬ ಉಪಾಧ್ಯಕ್ಷನಾಗಿದ್ದೆ, ಯಾವುದೇ ಮಸೀದಿಯಲ್ಲಿ ಆಡಿಟ್ ಇರಲಿಲ್ಲ. ಹಾಗಾಗಿ ನಾವೇನ್ ಮಾಡ್ತಾ ಇದ್ವಿ, ಲೆಕ್ಕಪತ್ರಗಳನ್ನ ನಮ್ಮ ಇದರಿಂದ ನಮ್ಮ ಆತ್ಮಸಾಕ್ಷಿಯಿಂದ ಮಸೀದಿಗಳಲ್ಲಿ ಪ್ರತಿ ವರ್ಷ ರಂಜಾನ್ ತಿಂಗಳಲ್ಲಿ ಲೆಕ್ಕಪತ್ರಗಳನ್ನು ಕೊಡೋದು ನಮ್ಮ ಕರ್ತವ್ಯ. ಅದನ್ನ ಕೊಟ್ಕೊಂಡು ಬಂದೀವಿ, ಪಾರದರ್ಶಕತೆ ಕಾಪಾಡ್ಕೊಂಡು ಬಂದಿದ್ದೀವಿ ಹೊರತು ಈ ರೀತಿ ನಾವು ಸುಳ್ಳು ಆಪಾದನೆಗೆ ನಾವು ಬೆದರೋದು ಯಾವುದು ಇಲ್ಲ. ಹಾಗಾಗಿ ಇವರು ವಕ್ಫ್ ಬೋರ್ಡಿಗೆ ಹೋಗಿ 28/7/2025 ಒಂದು ಆಡಿಟಿಗೆ ಹಾಕಿದ್ರು. ಆಡಿಟಿಗೆ ಅರ್ಜಿ ಕೊಟ್ಟರು. ಆ ಅರ್ಜಿನ ನಮ್ಮ ಅಧ್ಯಕ್ಷರಾದ ರಜ್ವಿ ಸಾಹೇಬ್ರು ಏನ್ ಮಾಡಿದ್ರು, ಶಾಹಿದ್ ರಜ್ವಿ ಅವರು ಅವತ್ತೇ ಕರೆದ್ಬಿಟ್ಟು ಅವತ್ತೇ ಅವರು ಆ ಅರ್ಜಿನ ಇವರು ವಕ್ಫ್ ಬೋರ್ಡ್ ಲೆಟರ್ ಅಲ್ಲಿ ಇಮಿಡಿಯೇಟ್ ಅದನ್ನ ಆಫೀಸರ್ ಮಾಡ್ಬೇಕಾಗಿದ್ದ ಕೆಲಸನ ಇವರೇ ಆ ಕೆಲಸನ ಮಾಡಿದಾರೆ. ಸೈನ್ ಮಾಡಿ ಇಮಿಡಿಯೇಟ್ ಆಡಿಟ್ ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಆಡಿಟಿಗೆ ಕೊಟ್ಟಿದ್ದಾರೆ, ಆರ್ಡರ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ನಾವು ಒಬ್ಬ ಉಪಾಧ್ಯಕ್ಷನಾಗಿ ನಾವು ಒಂದು ಕಮಿಟಿ, ಇವರೆಲ್ಲ ಮುಂಚೆ ನಿಮ್ ಜೊತೆ ಚೆನ್ನಾಗಿದ್ರಲ್ಲ, ಈಗ ಯಾಕೆ ಹಂಗಾಗ್ತದೆ? ಹೌದು ಸರ್, ಏನಾಗಿದೆ, ನನಗೆ ಇವರು ನನ್ನ ಜೊತೆಯಲ್ಲಿ 15 ವರ್ಷದಿಂದ ನನ್ನ ಜೊತೆಯಲ್ಲೇ ಇದ್ದು ಅಣ್ಣ ತಮ್ಮರಿಗಾಗಿ ಇದ್ರು. ಇವರೆಲ್ಲ ನನ್ನ ಅಣ್ಣ ತಮ್ಮಂದಿರಾಗಿ ಇದ್ರು. ಇವರಿದ್ದಾಗ ನಾನು 25 ವರ್ಷದಿಂದ ಕೆಲಸ ಮಾಡಿದ್ದೀನಿ, ಇವರು 15 ವರ್ಷದಿಂದ ನನ್ನ ಜೊತೆಯಲ್ಲಿದ್ದಾರೆ. ಆದ್ರೆ ಇವ್ರಿಗೆ ಅವಾಗ ಗೊತ್ತಿರಲ್ವಾ ನಾನು ಇದ್ ಮಾಡಿದ್ದೀನಿ ಅಂತೇಳಿ, ಏನು ಅವ್ಯವಹಾರ ಮಾಡಿದ್ದೀನಿ ಅಂತ ಇವ್ರಿಗೆ ಗೊತ್ತಿರಲ್ವಾ? ಅವಾಗ್ಲೇ ಹೇಳ್ಬೇಕಾಯ್ತು ಅವ್ಯವಹಾರ ಆಗಿದೆ ಇವ್ರ ಕಾಲದಲ್ಲಿ ಅಂತೇಳಿ. ಅದನ್ನ ಬಿಟ್ಟು ಈಗ 2 ವರ್ಷದಿಂದ ನಾನು ಏನು ಈ ಮಸೀದಿ ಕಟ್ಟಬೇಕಾದ್ರೆ ಬಂದಿದ್ದಾರೆ ಅಂತೇಳಿ, ಆದ್ರೆ ವಕ್ಫ್ ಬೋರ್ಡ್ ಆಸ್ತಿ ನಂದಲ್ಲ, ಅದು ಅವರು ಇನ್ನೊಂದು ಕುಟುಂಬದ ಆಸ್ತಿ. ಅದು ನನಗೂ ಅದಕ್ಕೆ ಸಂಬಂಧ ಬರಲ್ಲ. ಅದನ್ನ ಇಲ್ಲಿ ಯಾಕೆ ಸೇರಿಸ್ತಾರೆ ನನಗೆ ಗೊತ್ತಾಗ್ತಿಲ್ಲ. ತಾವು ಇದನ್ನ ಈ ದೇವನಹಳ್ಳಿ ಆಸ್ತಿ ಬಗ್ಗೆ ಕೇಳೋದಾದ್ರೆ ಅವರಿಗೆ, ಆ ಕುಟುಂಬದವರಿಗೆ ಕೇಳ್ಬಿಡ್ಲಿ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಸಗೀರ್ ಸಾವಿಗೆ ಈ ಪ್ರಕರಣನೇ ಕಾರಣ, ನೀವೇ ಕಾರಣ ಅಂತ ಹೇಳ್ತಾ ಇದ್ದಾರೆ.
ಸರ್, ಸಾವು ಬದುಕು ನನ್ನ ಕೈಯಲ್ಲಿಲ್ಲ, ಸಾಯಿಸೋದು ನನ್ನ ಕೈಯಲ್ಲಿಲ್ಲ. ಸಾವು ಬದುಕು ಆ ದೇವ್ರ ಕೈಯಲ್ಲಿ ಇರೋದು. ಒಬ್ಬ ಈಗ ಚಿಕ್ಕಮಂಗ್ಳೂರಲ್ಲಿ ಹೆಚ್ಚು ಕಡಿಮೆ ಹಾಸನದಲ್ಲಿ 40 ಜನ ಸತ್ರು ಹಾರ್ಟ್ ಅಟ್ಯಾಕ್ ಆಗಿ. ಚಿಕ್ಕಮಂಗ್ಳೂರಲ್ಲಿ ಒಂದು 25-23 ಜನ ಸತ್ರು. ನಮ್ಮೂರಲ್ಲೇ ನಮ್ಮ ಜೊತೆಗಾರ ಏನು ಮುಸ್ತಫಾ ಅನ್ನೋನು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಸತ್ತ. ಮತ್ತೆ ಇನ್ನೊಬ್ಬ ಅಮ್ಜದ್ ಅಂತೇಳಿ ಅವನು ಹಾರ್ಟ್ ಅಟ್ಯಾಕ್ ಸತ್ತ. ಅವರಿಗೆಲ್ಲ ವಯಸ್ಸೆಷ್ಟು? 35 38 ವರ್ಷದೊಳಗಿದ್ದವರು. ಈ ಹಾರ್ಟ್ ಅಟ್ಯಾಕ್ ಸತ್ತಿದ್ದಕ್ಕೆ ಇದಕ್ಕೆ ನನಗೆ ಸಂಬಂಧ ಇಲ್ಲ. ನಾನೇನಾದ್ರೂ ನನ್ನಿಂದ ಏನಾದ್ರು ನೇಣಾಕೊಂಡು ಸತ್ತಿದ್ರೆ, ವಿಷ ಕೊಟ್ಟು ಸತ್ತಿದ್ರೆ ಅದು ನನ್ನ ಮೇಲೆ ಆಪಾದನೆ ಬರ್ಬೇಕಾಯ್ತು. ಹಾರ್ಟ್ ಅಟ್ಯಾಕ್ ಸತ್ತಿದ್ದು ಅದು ಆಪಾದನೆ ಅಲ್ಲ ಅಂತ ನಾನು ಹೇಳ್ತೀನಿ. ಮುಂಚೆ ನಿಮ್ ಜೊತೆ ಚೆನ್ನಾಗಿದ್ರಲ್ಲ, ಈಗ ಯಾಕೆ ಹಂಗಾಗ್ತದೆ? ಹೌದು ಸರ್, ಏನಾಗಿದೆ, ನನಗೆ ಇವರು ನನ್ನ ಜೊತೆಯಲ್ಲಿ 15 ವರ್ಷದಿಂದ ನನ್ನ ಜೊತೆಯಲ್ಲೇ ಇದ್ದು ಅಣ್ಣ ತಮ್ಮರಿಗಾಗಿ ಇದ್ರು. ಇವರೆಲ್ಲ ನನ್ನ ಅಣ್ಣ ತಮ್ಮಂದಿರಾಗಿ ಇದ್ರು. ಇವರಿದ್ದಾಗ ನಾನು 25 ವರ್ಷದಿಂದ ಕೆಲಸ ಮಾಡಿದ್ದೀನಿ, ಇವರು 15 ವರ್ಷದಿಂದ ನನ್ನ ಜೊತೆಯಲ್ಲಿದ್ದಾರೆ. ಆದರೆ ಇವರಿಗೆ ಅವಾಗ ಗೊತ್ತಿರಲ್ವಾ ನಾನು ಇದು ಮಾಡಿದ್ದೀನಿ ಅಂತೇಳಿ, ಏನು ಅವ್ಯವಹಾರ ಮಾಡಿದ್ದೀನಿ ಅಂತ ಇವ್ರಿಗೆ ಗೊತ್ತಿರಲ್ವಾ? ಅವಾಗಲೇ ಎದ್ದು ಹೇಳ್ಬೇಕಾಯ್ತು ಅವ್ಯವಹಾರ ಆಗಿದೆ ಇವ್ರ ಕಾಲದಲ್ಲಿ ಅಂತೇಳಿ. ಅದನ್ನ ಬಿಟ್ಟು ಈಗ 2 ವರ್ಷದಿಂದ ನಾನು ಏನು ಈ ಮಸೀದಿ ಕಟ್ಟಬೇಕಾದ್ರೆ ಒಂದು ಸಂಸ್ಥೆ, ಒಂದು ಸಬ್ ಕಮಿಟಿ ಮಾಡಿದ್ವಿ. 15 ಜನರ ಒಂದು ಸಬ್ ಕಮಿಟಿ ಮಾಡಿದ್ವಿ. ಆ ಕಮಿಟಿ ಒಳಗೆ ಇವರು ಎಲ್ಲರೂ ಇದ್ರು. ಇದರಲ್ಲಿ ಏನಕ್ಕೆ ಸಬ್ ಕಮಿಟಿ ಮಾಡಿದ್ವಿ ಅಂದರೆ, ನನ್ನ ಕೆಲಸವನ್ನ ಕಡಿಮೆ ಮಾಡಲಿಕ್ಕಾಗಿ, ನನ್ನ ಟೆನ್ಷನ್ ಕಡಿಮೆ ಮಾಡ್ಲಿಕ್ಕೆ. ಯಾಕೆಂದ್ರೆ ನಾನು ಒಬ್ಬ ಉದ್ಯೋಗಸ್ಥ, ಆ ಕೆಲಸದಲ್ಲಿ ಈ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂದಿದ್ದಕ್ಕೆ ರಾಜೀನಾಮೆ ಕೊಡಕ್ಕೆ ರೆಡಿ ಆದಾಗ, ನೀವು ರಾಜೀನಾಮೆ ಕೊಡಬೇಡ್ರಿ, ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ನಿಮ್ಮನ್ನ, ನಾವು ರೆಸಲ್ಯೂಷನ್ಗೆ ನಾವೇ ಸೈನ್ ಮಾಡಿಸ್ಕೊಡ್ತೀವಿ ಅಂತೇಳಿ ಇವರೇ ಮಾಡಿಸ್ಬಿಟ್ಟು, ಇವರೇ ರೆಸಲ್ಯೂಷನ್ ಪಾಸ್ ಮಾಡಿಸಿ, ಇವರೇ ನಮ್ಮ ಕಮಿಟಿ ಮುಂದುವರಿಸ್ಕೊಂಡು ಬಂದು ಈಗ ನಾನು ಈ ಮಸೀದಿಯ ಜೀರ್ಣೋದ್ಧಾರಕ್ಕಾಗಿ ನಮಗೆ ಆ ಮಕ್ಕಳು ಆ ಒಮ್ಮಂಗೆ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ. ಹೌದು, ನಮಿಗೂ ಅಯ್ಯೋ ಅನ್ನಿಸ್ತಿದೆ, ನಮಿಗೂ ಹೃದಯ ಇದೆ. ನಾನು ಕಲ್ಲು ಹೃದಯದವ್ರಲ್ಲ. ಅವ್ರಿಗೆ ಏನಾದ್ರು ಮಾಡೋಣ ಅಂತಾನೆ ಮಾತನಾಡ್ತಿದೀವಿ. ನಾವು ಗೌರಾಪುರಕ್ಕೆ ಹೋದಾಗ ಅವರು ಆ ಹುಡುಗಿ ಆ ಗೌರಾಪುರದ ಹುಡುಗಿ ಆಗಿರೋದ್ರಿಂದ ಅವರಿಗೂ ಹೇಳಿ ಬಂದ್ವಿ, ನೋಡಿ ನೀವೇ ಕುತ್ಕೊಂಡು ಏನಾದ್ರು ತೀರ್ಮಾನ ಮಾಡಿ ನಾವೆಲ್ಲ ಸಹಾಯ ಮಾಡ್ತೀವಿ ಅಂತ ಹೇಳಿ ಬಂದಿದೀವಿ. ಅವರು ಈ ಸಹಾಯಕ್ಕೆ ಒಪ್ತಾ ಇಲ್ಲ. ನಾವು ಒಂದು ಡೆಲಿಗೇಷನ್ ಕಳಿಸಿದ್ವಿ ಒಂದಿಬ್ಬರಿಗೆ, ಅದನ್ನ ನಮಗೆ ಯಾರು ದುಡ್ಡು ಬೇಕಾಗಿಲ್ಲ ಅನ್ನೋ ಒಂದು ಮಾತನ್ನ ಖಡಕ್ ಆಗಿ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ನಾನು ಇದು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವೆಲ್ಲ ಬೊಗಳೆ ಹೇಳ್ತಾ ಇರೋದು ಇವರು. ನಾನು ಅಧ್ಯಕ್ಷನಾಗೋದು ತಪ್ಪಿಸೋದಕ್ಕಾಗಿ ಇವೆಲ್ಲ ಕೆಲವು ಕಿಡಿಗೇಡಿಗಳು ಮಾಡ್ತಾ ಇರೋ ಕೆಲಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ನಾವು ಆಡಿಟಿಗೆ ಹಾಕ್ಸಿದ್ವಿ. ಆಡಿಟಿಗೆ ಇವ್ರು ಹಾಕ್ಸಿದಾಗ ಆಡಿಟ್ರು ಬಂದಿದ್ರು. ಆಡಿಟ್ರು ಬಂದಾಗ ನಮ್ಮ ಕಾರ್ಯದರ್ಶಿ ಅವರ ತಾಯಿಯ ಆರೋಗ್ಯ ಸರಿ ಇರಲ್ಲ, ಆಪರೇಷನ್ ಆಗ್ಬೇಕಾಯ್ತು. ಆ ಉದ್ದೇಶಕ್ಕಾಗಿ ಅವರು ಅರ್ಜಿ ಬರ್ದು ಕೊಟ್ರು. ನಾನು ಈಗ ನನಗೆ ವೇಳೆ ಕೊಡಿ, ಟೈಮ್ ಕೊಡಿ, ನಾವು ಹಿಂಗೆ ನಮ್ಮ ತಾಯಿಯ ಆಪರೇಷನ್ ಇರೋದ್ರಿಂದ ನಾನು ಬಂದ್ಮೇಲೆ ನಿಮಗೆ ಕೊಡ್ತೀನಿ. ಆಮೇಲೆ ನಮ್ಮ ಮಸೀದಿಯ ಕೆಲಸಗಳು ಆಚೆ ಈಚೆ, ಮಸೀದಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಪೇಪರ್ಗಳು ಆಚೆ ಈಚೆ ಆಗಿದೆ, ಅದನ್ನ ಎಲ್ಲ ಜೋಡಿಸಿ ನಿಮಗೆ ಕಳಿಸ್ತೀನಿ ಅಂತೇಳಿ ಹೇಳಿದಾಗ ಆ ರೀತಿ ಲೆಟರ್ ಕೊಟ್ಟ ಮೇಲೆ ನಾವು ಟೈಮ್ ತೊಗೊಂಡಿದ್ದೀವಿ. ಅದಾದ್ಮೇಲೆ ಅವ್ರು ಆಪರೇಷನ್ ಆಗಿ ಬಂದ್ಮೇಲೆ, ಈಗ ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ಈಗ ನಾವು ಮತ್ತೆ ಲೆಟರ್ ಕೊಟ್ಟಿದ್ದೀವಿ, ನೀವು ಆಡಿಟಿಗೆ ಕಳಿಸಿ ಅಂತೇಳಿ. ನಾವೇ ಕೊಟ್ಟಿದ್ದೀವಿ, ಅವ್ರೇನು ಕಳ್ಸೋದು ಬೇಡ. ನಾವು ಆಡಿಟಿಗೂ ರೆಡಿ ಇದ್ದೀವಿ, ಎಲ್ಲದಕ್ಕೂ ರೆಡಿ ಇದ್ದೀವಿ. ತಾವು ಇವ್ರು ಹೇಳ್ತಿದ್ದಾರೆ ಆಡಿಟರ್ ಹತ್ರ ಏನು ಇಲ್ಲ ಅಂತೇಳಿ ಬರ್ಸ್ಬಹುದು ಅಂತೇಳಿ, ಆದ್ರೆ ಅವೆಲ್ಲ ಇಲ್ಲ. ನಾವು ರೆಡಿ ಇದ್ದೀವಿ, ಯಾವಾಗ ಬೇಕಾದ್ರೂ ಕಳಿಸ್ಕೊಡ್ಲಿ ಅವರು. ಹೌದಾ? ನಾವು ಆಮೇಲೆ ಏನು ನಮಗೆ ಅನುದಾನ ಬಂದಿದೆ, ಅನುದಾನದ ಕಂತೆನೆ ನಾವು ಅವ್ರಿಗೆ ಕೊಟ್ಟಿದ್ವಿ ಅವತ್ತು. ಅವ್ರು ನೋಡ್ಕೊಂಡು ಬರ್ಕೊಂಡು ಹೋಗಿದ್ದಾರೆ. ಅದೇನ್ ಮಾಡಿದ್ರೆ ಗೊತ್ತಿಲ್ಲ. ಇನ್ನು ಈಗಲೂ ಬಂದ್ರೆ ನಾವು ಕೊಡ್ತೀವಿ, ಯಾರು ಬಂದ್ರು ಕೊಡ್ತೀವಿ, ನಮ್ಮ ಅಧ್ಯಕ್ಷರು ಬಂದ್ರು ಸಹ ನಾವು ಕೊಡ್ತೀವಿ. ಇದರಲ್ಲಿ ಯಾವುದೇ ತಪ್ಪು ಮಾಹಿತಿಗಳು ಇಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ನೋಡಿ, ಇದು ರಂಜಾನ್ ತಿಂಗಳಲ್ಲಿ ಪ್ರಾರಂಭಿಸಿದ ನಾವು ಇದು ಹೊಸ ಮಸೀದಿ ಫಸ್ಟ್ ಫ್ಲೋರ್ ಅಲ್ಲಿ ಮಾಡಿದ್ದೀವಿ. ಇದನ್ನ ಅನುಷ್ಠಾನಕ್ಕೆ ನಾವು ಹೆಚ್ಚು ಕಡಿಮೆ 1 ವರ್ಷದಿಂದ ಮಾಡಿದ್ದೇವೆ. ಈ ಮಸೀದಿ ರಂಜಾನ್ ತಿಂಗಳಲ್ಲಿ ಓಪನ್ ಮಾಡಿರೋದು. ಇದರಲ್ಲಿ ಮಸೀದಿ 60/80 ಇದೆ ಮೇಲ್ಭಾಗದಲ್ಲಿ. ಆಮೇಲೆ ಇಲ್ಲಿ ಟಾಯ್ಲೆಟು, ವಾಶ್ರೂಮು, ವಜೂಖಾನನ್ನು ಸಹ ಮಾಡಿದ್ದೀವಿ.
ವಧುಕಾನ, ಇದಕ್ಕೆ 10 ಲಕ್ಷ ರೂಪಾಯಿ ನಮಗೆ ಸೆಂಟಾಗಿ ಸ್ಯಾಂಕ್ಷನ್ ಆಗಿರೋದು. ಇಲ್ಲಿ ಲೇಟೆಸ್ಟ್ ಆಗಿ ಮಾಡಿರುವಂತ ವಧುಕಾನ, ಇದು ಟಾಯ್ಲೆಟ್ ರೂಮ್ಗಳು, ಒಳಗೆ ಟಾಯ್ಲೆಟ್ ರೂಮ್ಗಳು, ಇದಕ್ಕೆ 10 ಲಕ್ಷ ಬಂದಿದೆ. ನಾವು ಸಾಲ ಮಾಡಿದೀವಿ. ನೆಕ್ಸ್ಟ್ ಅನುದಾನದಲ್ಲಿ ನಾವು ಕೊಡಬೇಕು ಅಂತೇಳಿ. ಇದನ್ನ ನೋಡಿ, ಇದು 10 ಲಕ್ಷ ಬಂದಿದೆ. ಇದಕ್ಕೆ ದರ್ಗಾದ ಡೈನಿಂಗ್ ಹಾಲ್ ಮತ್ತೆ ಅಡುಗೆ ಮನೆ ಮಾಡಿರೋದು. ಇದು 10 ಲಕ್ಷ ಇದಕ್ಕೆ ಅನುದಾನ ಬಂದಿದೆ. ಮುಸ್ಲಿಂ ಸಮಾಜ ಇಡೀ ದೇಶದಲ್ಲಿ ನಮ್ದು ಒಂದು ಪದ್ಧತಿ ಇದೆ. ಯಾರೇ ಆಗಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಮಸೀದಿ ಲೆಕ್ಕಾಚಾರ ಕೊಡೋದು ಅದು ಎಲ್ಲ ಕಡೆ ಇರೋದೆ. ಯಾವಾಗ ಮಸೀದಿ ಲೆಕ್ಕಾಚಾರದಲ್ಲಿ ಮಸೀದಿ ಮೆಂಬರ್ ಹತ್ರ ನಿಂತ್ಕೊಂಡು ಒಬ್ಬ ವ್ಯಕ್ತಿ ಇಂಥ ಲೆಕ್ಕ ಇಷ್ಟಿಷ್ಟು ಜಮಾ ಆಗಿದೆ, ಇಷ್ಟಿಷ್ಟು ಖರ್ಚಾದೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಯಾರು ಅದನ್ನು ಮರು ಮಾತಾಡೋ ಪ್ರಶ್ನೆನೇ ಬರಲ್ಲ. ಇದು ಎಲ್ಲ ಕಡೆ ನಡೆಯೋ ಸಮಾಜ ಇದು. ಈಗ ನಮ್ದು ಅಷ್ಟೇನೆ ನಂಬಿಕೆ. ಈಗ ಯಾರೇ ಆಗಲಿ ಆ ಜಾಗದಲ್ಲಿ ಯಾರೇ ಇದ್ದಾಗ ಮಸೀದಿ ಲೆಕ್ಕ ಕೊಡ್ತಾರೆ ಅಂದಮೇಲೆ ಅದು ಅವರಿಗೆ ಮತ್ತೆ ದೇವರಿಗೆ ಬಿಟ್ಟಂಥ ವಿಷಯ ಅಂತ ಹೇಳಿ ನಮ್ಮ ಮುಸ್ಲಿಂ ಸಮಾಜದ ನಂಬಿಕೆ. ನಾನು ಈಗಲೂ ಅದೇ ಹೇಳ್ತೀನಿ, ಅವ್ರು ಯಾವುದೇ ಕಾರಣಕ್ಕೂ ಲೆಕ್ಕಾಚಾರದಲ್ಲಿ 1 ರೂಪಾಯಿನ ಅವ್ರ ಕಡೆಯಿಂದ ಪೋಲಾಗಿರೋದಂತೂ ಸಾಧ್ಯನೇ ಇಲ್ಲ. ಅವ್ರ ಕೈಯಿಂದ ಹಾಕಿದ್ದಾರೆ ವಿನ ಅವ್ರು ಯಾವುದೇ ಕಾರಣಕ್ಕೂ ಮಸೀದಿ ದುಡ್ಡಾಗಲಿ ಮತ್ತೊಂದಾಗಲಿ ತಿಂದಿದ್ದೀನಿ ಅನ್ನೋ ಆಪಾದನೆ ಅವ್ರು ಏನು ಮಾಡ್ತಿದ್ದಾರೆ, ಇದು ಖಂಡಿತ ನಿಜಕ್ಕೂ ದೂರವಿದ ವಿಷಯ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಇದೆಲ್ಲ ಆಗಿರೋ ಕಾರಣ ಏನೋ ಒಂದು ಅಹಿತಕರ ಘಟನೆ ಆಗಿದೆ. ಇನ್ನು ಮುಂದೆನಾರು ಎಲ್ಲ ಇದನ್ನು ತಿದ್ಕೊಂಡು ಒಗ್ಗಟ್ಟಾಗಿ ಹೋಗೋಣ ಅಂತೇಳಿ ನನ್ನ ಕಡೆ ಸಂಪೂರ್ಣವಾಗಿ ನಾನು ಎಲ್ಲರಿಗೂ ಈ ಸಂದೇಶ ಹೇಳಿ ಬಯಸ್ತೇನೆ. ಇದೇ 1 ರೂಪಾಯಿ ಇವತ್ತುವರೆಗೂ ಅವ್ರು ತಿಂದಿಲ್ಲ. ಅವರೆಲ್ಲ ಏನು ಜೊತೆಗಿದ್ರು ಅವರೆಲ್ಲ ನಮ್ಮ ಸ್ನೇಹಿತರೆ. ಸ್ವಲ್ಪ ಸ್ವಂತ ಒಂದು ವ್ಯಕ್ತಿತ್ವ ದ್ವೇಷದಿಂದ ಅವರು ಎಲ್ಲ ಆಪಾದನೆ ಮಾಡ್ತಾರೆ. ಆಮೇಲೆ ಅವ್ರ ದುಡ್ಡು ತಿನ್ನೋಕ್ಕೆ ಅವ್ರು ದೇವ್ರು ಬೇಜಾನ್ ಕೊಟ್ಟಿದ್ದಾರೆ. ಈ ಮಸೀದಿ ದುಡ್ಡು ತಿನ್ನಬೇಕು, ದರ್ಗಾ ದುಡ್ಡು ತಿನ್ನಬೇಕು, ಆಮೇಲೆ ಈದ್ಗಾ ದುಡ್ಡು ತಿನ್ನಬೇಕು ಅಂತ ಏನೂ ಇಲ್ಲ. ಅಣ್ಣ, ನಿಮ್ಮ ಹೆಸರು? ರಹಮತುಲ್ಲಾ ಅಂತ. ಯಾವ ಊರು? ಬಿಲ್ಲಳ್ಳಿ ಮಸೂತಿ ಅಧ್ಯಕ್ಷರು. ಏನಪ್ಪ ಇಲ್ಲಿ ಬಂದಿದ್ದೀವಿ ಅಂದರೆ ಮಸೂದ್ ಅಣ್ಣರ ಮೇಲೆ ಈ ಥರ ಎಲ್ಲ ಹೇಳಿದಾರಲ್ಲ, ಅದೆಲ್ಲ ಅವ್ರು ಹೇಳೋದಾಗೆ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಅಣ್ಣ, ಯಾವ ಊರು? ಸರ್, ನನ್ನ ಹೆಸರು ಮೊಹಮ್ಮದ್ ನಯಾಜುಲ್ಲಾ ಅಂತ, ಬಿಲ್ಲಳ್ಳಿ ಜಾಮಿಯಾ ಮಸೀದಿ ಕಾರ್ಯದರ್ಶಿ. ಇಲ್ಲಿಗೆ ಬಂದಿದ್ದು ಏನಪ್ಪ ಅಂದರೆ, ಸ್ವಲ್ಪ ಒಂದು 4-5 ದಿವಸ ಹಿಂದೆ ಏನೋ ಒಂದು ತಪ್ಪು ಸಂದೇಶ ಬಂದಿದೆ ಯಾರ ಮಸೂದ್ ಅಣ್ಣರ ಮೇಲೆ. ಏನಪ್ಪ ಅಂದರೆ, ಇದು ಇಷ್ಟು ಲಕ್ಷ ದುಡ್ಡು ಬಂದಿದೆ, ಹಗರಣ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ ಅಂತ. ಅದೇನಪ್ಪ ಅಂದರೆ ಎಲ್ಲ ಸುಳ್ಳು ಸುದ್ದಿ ಅದು. ಒಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಮಸೂದ್ ಅಹಮದ್ ಅವರು ಅಧ್ಯಕ್ಷರು, ಅವರು ಕಳೆದ 25 ವರ್ಷದಿಂದನೂ ಕೂಡ ಇಲ್ಲಿ ಜಾಮಿಯಾ ಮಸೂತಿ ನಾವು ಅಜ್ಜಂಪುರ ಏನಿದೆ, ನಾವು ಸುತ್ತಮುತ್ತ ಗ್ರಾಮಸ್ಥರು ಮರ್ಕಸ್ ಅಂತ ಹೇಳ್ತೀವಿ, ಅವರು ಇಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ. ಆಮೇಲೆ ಇಲ್ಲಿ ಏನೀಗ ಹೇಳ್ತಾ ಇದ್ದಾರೆ, ವಕ್ಬೋರ್ಡಿಂದ ಅನುದಾನ ತಗೊಂಬಂದು ಎಲ್ಲ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ, ಅದೆಲ್ಲ ಸುಳ್ಳು ಮಾಹಿತಿ. ಹೆಸರು? ನಮಸ್ಕಾರ, ನಾನು ಸುಭಾನಿ ಅಂತ, ನಮ್ಮ ಜಾಮಿಯಾ ಮಸೀದಿ ಮೆಂಬರು. ಕೆಲವೊಂದು ಅಪವಾದನೆ, ಅವಮಾನ ಎಲ್ಲ ಇವರು ಮಾಡಿರೋದು ಏನಂದರೆ, ಇವೆಲ್ಲ ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ. ಈಗ ನಮ್ಮ ಅಧ್ಯಕ್ಷರಾದ ಮಸೂದ್ ಅಹಮದ್ ರವರ ಮೇಲೆ ಮಸೂದಿಯಲ್ಲಿ ಅವ್ಯವಹಾರ ನಡೆಸಿದ್ದಾರೆ, ದುಡ್ಡನ್ನು ಹೊಡ್ಕೊಂಡು ತಿಂದಿದ್ದಾರೆ ಅನ್ನೋ ಒಂದು ಅಪವಾದನೆ ಇದು ತುಂಬ ಕಟ್ಟು ಸುಳ್ಳು ಅಂತ ನಮ್ಮ ಮುಸ್ಲಿಂ ಸಮಾಜದ ಎಲ್ಲರಿಗೂ ಗೊತ್ತು. ಮಸೂದ್ ಅಹಮದ್ ಅವರು 30 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಶಾದಿ ಮಾಲ್ ಕಟ್ಟಿದ್ದಾರೆ, ಮಸೂದಿ ಇಂಪ್ರೂವ್ಮೆಂಟ್ಸ್ ಇದೆ, ಆಮೇಲೆ ಖಬರಸ್ತಾನ್ ಕೆಲಸ ಮಾಡಿದ್ದಾರೆ. ಆಮೇಲೆ ಒಳ್ಳೆ ವ್ಯಕ್ತಿ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನಂದರೆ, ಅವ್ರ ಬೆಳವಣಿಗೆಗೆ ಇದನ್ನು ಅಸೂಯೆಯಿಂದ ಮಾಡ್ತಾ ಇದ್ದಾರೆ. ಮತ್ತು ಮೇನ್ ನಮ್ಮ ಸಮಾಜ ಒಡಕಿದೆಯಲ್ಲ, ಇದು ಒಂದಾಗಬೇಕನ್ನೋ ನಮ್ಮ ಉದ್ದೇಶ. ಯೂಟ್ಯೂಬಲ್ಲಿ ಮಾತಾಡೋದಕ್ಕೆ ಏನು ಕಾರಣ ಅಂದರೆ, ನಾವೆಲ್ಲ ಅಣ್ತಮ್ಗಳಾಗಿ ನಡ್ಕೊಂಡು ಹೋಗ್ಬೇಕನ್ನೋ ಉದ್ದೇಶ ಇದೆ. ಅವ್ರ ವಿರೋಧಿಗಳಿಗೂ ನಾವು ಅಣ್ತಮ್ಗಳವರು, ನಾವೆಲ್ಲ ಒಂದಾಗಬೇಕನ್ನೋ ಉದ್ದೇಶ ಇದೆ. ಆರೋಪ ಮಾತ್ರ ತಪ್ಪು. ಇವರ ಇಂಪ್ರೂವ್ಮೆಂಟ್ಸಿಗೆ ಕಾರಣಕ್ಕೋಸ್ಕರ ಇವ್ರ ಮೇಲೆ ಕೆಟ್ಟ ಆಪಾದನೆ ತಂದಿದ್ದಾರೆ. ಪದೇ ಪದೇ ಸಾಮಾನ್ಯ ಜನ ಮಾತಾಡೋದು ಕಷ್ಟ ಇದೆ. ಎಲ್ಲ ಪ್ರೀತಿ ವಿಶ್ವಾಸವಾಗಿ ಮಸೂದ್ ಅಹಮದ್ ಮುಸ್ಲಿಂ ಸಮಾಜದ ಲೀಡರ್ ಅಲ್ಲ, ಇಡೀ ನಮ್ಮ ಅಜ್ಜಂಪುರದಲ್ಲಿ ಪ್ರತಿಯೊಬ್ಬ ಸಮಾಜಕ್ಕೆ ಒಂದು ಲೀಡರ್. ನಾನು ಮೊಹಮ್ಮದ್ ಖಾನು, ಇಲ್ಲಿ ಅಜ್ಜಂಪುರ ನಿವಾಸಿ. ಇದರಲ್ಲಿ ಮಸೂದ್ ಅಹಮದ್ ಅವರು 1 ರೂಪಾಯಿನೂ ಇದರಲ್ಲಿ ಏನು ತಿಂದಿಲ್ಲ, ಮಾಡಿಲ್ಲ, ಅವು ಎಲ್ಲ ಲೆಕ್ಕಾಚಾರ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅದು 2 ಮಾತಿಲ್ಲ. ಈಗ ಏನಿದೆ ಇದನ್ನು ನಮ್ಮ ಸಮಾಜದಲ್ಲಿ ತಪ್ಪಾಗಿರೋದನ್ನ ಸರಿಪಡಿಸ್ಕೊಂಡು ಹೋಗೋದಕ್ಕೆ ನಾವೊಂದು ನೋಡೋಣ ಅಂತ.